ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕಳೆದ 4 ತಿಂಗಳುಗಳಲ್ಲಿ ಕರ್ತನು ನಮ್ಮ ಅಗತ್ಯಗಳನ್ನು ಪೂರೈಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಮಾಡೋಣ. ಈ 5ನೇ ತಿಂಗಳ ಮೊದಲನೇ ದಿವಸ ಕರ್ತನು ನಿಮ್ಮೆಲ್ಲರನ್ನ ನೋಡುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಕರ್ತನು ಈ ತಿಂಗಳ ವಾಗ್ದಾನವಾಗಿ ನಾವು ನೋಡುವುದಾದರೆ, ಕರ್ತನು ನಮಗೆ ಕೊಟ್ಟಂಥ ಈ ತಿಂಗಳ ವಾಗ್ದಾನ ಕೀರ್ತನೆಗಳು 27:1. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನೋ? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ಪ್ರಿಯರೇ, ಈ ಮೇ ತಿಂಗಳ ಮೊದಲನೇ ದಿವಸ ಕರ್ತನು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ, ಯೆಹೋವನು ನಮಗೆ ಬೆಳಕಾಗಿದ್ದಾನೆ, ನಮಗೆ ರಕ್ಷಕನಾಗಿದ್ದಾನೆ. ಹಾಗಾಗಿ ನೀವು ಯಾರಿಗೂ ಭಯಪಡುವುದು ಬೇಡ. ಒಂದು ವೇಳೆ ನಾವು ನೆನೆಸಬಹುದು, ಕರ್ತನು ನನಗೆ ಆರೋಗ್ಯ ಕೊಟ್ಟಿಲ್ಲ, ಕರ್ತನು ನನಗೆ ಮಕ್ಕಳು ಕೊಟ್ಟಿಲ್ಲ, ಕರ್ತನು ನನ್ನ ಕುಟುಂಬದಲ್ಲಿ ಈ ಕೊರತೆ, ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳಲಿಲ್ಲ ಎಂಬುದಾಗಿ ನೀವು ನೆನೆಸಿರಬಹುದು. ಆದರೆ ಈ ತಿಂಗಳ ವಾಗ್ದಾನ ನಿಮಗೆ ಹೇಳ್ತದೆ, ಕರ್ತನು ನಿಮ್ಮ ಅಗತ್ಯಗಳನ್ನು ಪೂರೈಸ್ತಾನೆ. ಯಾಕಂತಂದರೆ ಆತನು ನಮ್ಮ ಪ್ರಾಣದ ಆಧಾರನಾಗಿದ್ದಾನೆ. ಕರ್ತನು ನಮ್ಮ ಪ್ರಾಣದ ಆಧಾರನಾಗಿದ್ದಾನೆ. ನಾವು ಯಾರಿಗೂ ಹೆದರುವ ಅಗತ್ಯವಿಲ್ಲ. ಇಲ್ಲಿ ಈ ವಾಕ್ಯದಲ್ಲಿ ಒಂದು ಯಾರಿಗೆ ಭಯಪಟ್ಟೆವು, ಯಾರಿಗೆ ಹೆದರೆನು ಅಂದರೆ, ಪ್ರಿಯರೇ, ನಿಮ್ಮ ಜೀವಿತವನ್ನು ಕರ್ತನು ನಡೆಸ್ತಾನೆ. ಈ ಮೇ ತಿಂಗಳ ಪೂರ ನಿಮ್ಮ ಅಗತ್ಯಗಳನ್ನು ಪೂರೈಸ್ತಾನೆ. ದೇವರ ವಾಗ್ದಾನಗಳು ಒಂದು ಸುಳ್ಳಾಗಲ್ಲ. ಈ ವಾಗ್ದಾನ ನಮ್ಮ ಜೀವಮಾನದಲ್ಲಿ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ನೋಡಿ, ಈ ಮೇ ತಿಂಗಳು ನಾವೊಂದು ನಿರ್ಧಾರಕ್ಕೆ ಬರೋಣ. ನಾವು ಹೆಚ್ಚೆಚ್ಚು ಆತನ ಜೊತೆ ನಡೆಯೋಣ. ಕರ್ತನ ಪ್ರಸನ್ನತೆಯಲ್ಲಿ ನಾವು ನಡೆಯೋಣ. ಆತನೊಟ್ಟಿಗೆ ಧ್ಯಾನ ಮಾಡೋಣ. ಆತನ ಬೆಳಕಿನಲ್ಲಿ, ಕರ್ತನು ಕೊಟ್ಟಿರತಕ್ಕಂಥ ಆ ಬೆಳಕಿನಲ್ಲಿ ನಾವು ನಡೆಯೋಣ. ತಂದೆ ತಾಯಿ ಬಂಧು ಬಳಗ ತೊರೆದು ಬಿಟ್ಟಿದ್ರೇನೋ ಯೆಹೋವನು ನನ್ನನ್ನು ಸೇರಿಸಿಕೊಳ್ತಾನೆ. ಯೆಹೋವನು ನಿನ್ನನ್ನು ಸೇರಿಸಿಕೊಳ್ತಾನೆ. ಯೆಹೋವನು ನಮಗೆ ಮಾರ್ಗಗಳನ್ನು ಕೊಡುವನು, ನಮಗೆ ಮಾರ್ಗಗಳನ್ನು ಕೊಡುವವನಾಗಿದ್ದಾನೆ. ಕೀರ್ತನೆಗಳು 34:10 ನಾವು ಓದೋದಾದರೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಸಿಂಹ, ಪ್ರಾಯದ ಸಿಂಹ, ಅದಕ್ಕೆ ಆಹಾರ ಸಿಕ್ಕದೆ ಹೊಟ್ಟೆಗಿಲ್ಲದೆ ಹಸಿದಾವು. ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಂಡವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಪ್ರಿಯರೇ, ಈ ತಿಂಗಳು, ಮೇ ತಿಂಗಳು ನಿಮಗೆ ಆಶೀರ್ವಾದಕರವಾಗಿರ್ತದೆ. ಈ ಮೇ ತಿಂಗಳು ನಿಮ್ಮ ಪ್ರಾರ್ಥನೆಗಳಿಗೆ ಕರ್ತನ ಉತ್ತರವನ್ನು ಕೊಡ್ತಾನೆ. ನೀವು ನಂಬಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಈ ಮೇ ತಿಂಗಳು ಸ್ವಾಮಿ, ನೀವು ಕೊಟ್ಟಂಥ ವಾಗ್ದಾನಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವೇ ನಮಗೆ ಬೆಳಕು. ಆ ಬೆಳಕಿನಲ್ಲಿ ನಡೆಸು ಸ್ವಾಮಿ. ನಮ್ಮ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಿದ್ದಾರೋ ಮಕ್ಕಳ ಹೃದಯದಲ್ಲಿ ಯಾವ ಪ್ರಾರ್ಥನೆಗೆ ಉತ್ತರಗಳು ಬಂದಿಲ್ವೋ ಯೇಸುವಿನ ನಾಮದಲ್ಲಿ ಉತ್ತರಗಳು ಬರಲಿ ಸ್ವಾಮಿ. ಮಕ್ಕಳು ಸಾಕ್ಷಿಗಳನ್ನು ಹೇಳಲಿ ಸ್ವಾಮಿ.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್.